ಪ್ರಿಯ ವೀಕ್ಷಕರೇ, KTN ಕನ್ನಡ ಸುದ್ದಿವಾಹಿನಿಗೆ ಸ್ವಾಗತ. ಚಾಮರಾಜನಗರ ಗಗನಕ್ಕೇರಿದ ಕಮರ್ಷಿಯಲ್ ಸಿಲಿಂಡರ್ ಬೆಲೆ. ಹೋಟೆಲ್ ಮತ್ತು ರೆಸ್ಟೋರೆಂಟ್ ಮಾಲೀಕರು ಹೈರಾಣಾಗಿದ್ದಾರೆ. ಹೌದು, ಕಮರ್ಷಿಯಲ್ ಸಿಲಿಂಡರ್ ಬೆಲೆ ಏರಿಕೆ ಏಕಾಏಕಿಯಿಂದ ಹೋಟೆಲ್ ಮಾಲೀಕರಿಗೆ, ಸಣ್ಣ ಪುಟ್ಟ ಉದ್ಯಮಿಗಳಿಗೆ ದೊಡ್ಡ ಹೊಡೆತ ಬಿದ್ದಿದೆ ಅಂದರೆ ತಪ್ಪಾಗಲಾರದು. ಮಧ್ಯಪ್ರಾಚ್ಯದಲ್ಲಿ ನಡೆಯುತ್ತಿರುವ ಯುದ್ಧದ ಬಿಸಿಯಿಂದ ಸಿಲಿಂಡರ್ ಗ್ಯಾಸ್, ವಿಮಾನ ಹಾರಾಟ, ಹಡಗು ಸಂಚಾರಕ್ಕೆ ಸಮಸ್ಯೆ ಉಂಟಾಗಿದ್ದು, ಇದರ ಪರಿಣಾಮ ಸಾರ್ವಜನಿಕರ ಮೇಲೆಯೂ ಬಿದ್ದಿದೆ. ಅದರಲ್ಲೂ ಬಡ ಮತ್ತು ಮಧ್ಯಮ ವರ್ಗದವರ ಜನರ ಮೇಲೆ ಹೆಚ್ಚಿನ ರೀತಿಯ ಭಾರ ಕೇಂದ್ರ ಸರ್ಕಾರ ಹೊರಿಸಿದೆ ಅಂದರೆ ತಪ್ಪಾಗಲಾರದು. ಕೇಂದ್ರ ಸರ್ಕಾರವು 19 kg ಸಾಮರ್ಥ್ಯದ ಸಿಲಿಂಡರ್ಗಳಿಗೆ 991 ರೂಗಳು ಏರಿಸಿರುವುದು ಎಷ್ಟು ಸರಿ? 2350 ರೂಗಳಿಗೆ ತೆಗೆಯುತ್ತಿದ್ದ ಸಿಲಿಂಡರ್ ಬೆಲೆ ಈಗ ಇದೇ ಸಿಲಿಂಡರ್ 3400 ರೂಗಳಾಗಿದೆ. ಇದರಿಂದ ನಮ್ಮ ಮೇಲೆ ಮತ್ತು ಸಾರ್ವಜನಿಕರ ಮೇಲೆ ಹೆಚ್ಚುವರಿಯಾಗಿ ಹೊರೆಯಾಗಿದೆ ಎಂದು ಫಾಸ್ಟ್ ಫುಡ್ ಮಾಲೀಕರು ಮತ್ತು ಸಾರ್ವಜನಿಕರು ಅಸಮಾಧಾನ ಹೊರಹಾಕಿದ್ದಾರೆ. ಪ್ರತಿ ಒಂದು ರೇಟ್ಗಳು ಜಾಸ್ತಿ ಆಗ್ತದೆ. ಈ ಎಲ್ಲ ರೇಟು ಜಾಸ್ತಿ ಆಗಿರೋದ್ರಿಂದ ಹೋಟ್ಲು ನಡೆಸೋಕ್ಕೆ, ಹೋಟ್ಲ್ ಉದ್ಯಮ ಇವತ್ತು ಯಾವ ರೀತಿ ಆಗಿದೆ ಅಂದರೆ ತುಂಬಾ ತೊಂದರೆ ಆಗಿದೆ. ಬರೀ ಹೋಟೆಲ್ ನಡೆಸೋಕ್ಕೆ ನಾವು ಸ್ವಂತ ಬಂಡವಾಳ ಏನು ಹಾಕಿರಲ್ಲ. 4-6 ಕಡೆ ಸಾಲ ತೆಗೆದಿರ್ತೀವಿ, ಬ್ಯಾಂಕ್ ಲೋನ್ ಮಾಡಿರ್ತೀವಿ, ವರ್ಕರ್ದು ಪ್ರತಿಯೊಂದಕ್ಕೂ ತೊಂದರೆ ಆಗಿದೆ. ಈಗ ನಾವು ಏಕಾಏಕಿ ರೇಟ್ ಜಾಸ್ತಿ ಮಾಡ್ತೀವಿ ಅಂದರೆ ಗ್ರಾಹಕರು ಕೇಳಲ್ಲ. ಪ್ರತಿಯೊಂದಕ್ಕೂ ಕೇಳ್ತಾರೆ. 30 ರೂಪಾಯಿದ್ದು ನಾವು ಕೊಡ್ತಾ ಇರೋದೇ ಕಡಿಮೆ ಬೆಲೆ. ಅದು ಈಗ ಅದರಲ್ಲೂ ಒಂದು 5 ರೂಪಾಯಿ ಜಾಸ್ತಿ ಮಾಡ್ತೀವಿ ಅಂದರೆ ಯಾರೂ ಕೇಳಲ್ಲ. ಅದನ್ನು ಇದೇನು ಎಲ್ಲರಿಗೂ ಒಂದು ರೇಟು, ನಿಮಗೆ ಒಂದು ರೇಟು ಅಂತ ಕೇಳ್ತಾರೆ. ಆದ್ದರಿಂದ ಇವಾಗ ಹೋಟ್ಲ್ ಉದ್ಯಮ ನಡೆಸೋದು ಭಾರಿ ತೊಂದರೆ ಆಗಿದೆ. ಆದಷ್ಟು ಬೇಗ ಈ ಗ್ಯಾಸಿನ ಒಂದು ಸಮಸ್ಯೆಯನ್ನು ಬಗೆಹರಿಸ್ಕೊಡ್ಬೇಕು. ರಾಜ್ಯ ಸರ್ಕಾರ ಆಗಲಿ, ಕೇಂದ್ರ ಸರ್ಕಾರ ಆಗಲಿ, ನಮ್ಮ ಸಚಿವರುಗಳೇ ಆಗಲಿ, ನಮ್ಮ ಶಾಸಕರೇ ಆಗಲಿ, ಪ್ರತಿಯೊಬ್ಬರು ಅಧಿಕಾರಿಗಳೇ ಆಗಲಿ, ಎಲ್ಲರೂ ಪ್ರೋತ್ಸಾಹ ಕೊಟ್ಟು ಆದಷ್ಟು ಬೇಗ ಈ ಸಮಸ್ಯೆನ ಬಗೆಹರಿಸಬೇಕು ಅಂತ ಕೇಳ್ತಾರೆ. ನಿಮ್ಮ ಹೆಸರು ಹೇಳ್ಬಿಡಿ. ಬ್ರಿಜೇಶ್ ಕುಮಾರ್ ಅಂತ. ಈಗ ಕೇಂದ್ರ ಸರ್ಕಾರದವರು ಕಮರ್ಷಿಯಲ್ಲು ಗ್ಯಾಸ್ಗೆ ಜಾಸ್ತಿ ಏರ್ಕೊಂಡು ಹೋಗ್ತಾ ಇದ್ದಾಗ ಈ ಫಾಸ್ಟ್ ಫುಡ್ನವರು, ಫುಟ್ಪಾತ್ಲಿ ಇರ್ತಕ್ಕಂಥವ್ರು ಏನೋ ಒಂದು 20-30 ರೂಪಾಯಿಗೆಲ್ಲ ಬಿಟ್ಟು ಬಡವರಿಗೆ ಒಂದು ಏನೋ ತಿಂಡಿ ಮಾಡ್ಕೊಂಡು ಹೋಗ್ತಾರೆ. ಈಗ ಅವರು ಹೇಳ್ತಾರೆ, ನಾವು ಗ್ಯಾಸ್ ರೈಟ್ ಇದೆ, ಗ್ಯಾಸ್ ರೈಟ್ ಆದ್ದರಿಂದ ನಮಗೆ ತಿಂಡಿ ಜಾಸ್ತಿ ರೈಟ್ ಮಾಡ್ತೀವಿ ಅಂತ ಹೇಳ್ತಾರೆ. ಇದರಿಂದ ಬಡವರಿಗೆ ತುಂಬ ತೊಂದರೆ ಇರ್ತದೆ. ಆಮೇಲೆ ರಾಜ್ಯ ಸರ್ಕಾರದವರು ಲೈಟ್ ಬಿಲ್ಲು, ನೀರಿನ ಬಿಲ್ಲು ಅವರು ಏರಿಸ್ತಾರೆ. ಕೇಂದ್ರ ಸರ್ಕಾರವರು ಕಮರ್ಷಿಯಲ್ ಸಿಲಿಂಡ್ರಿಗೆ ಜಾಸ್ತಿ ಮಾಡ್ತಾರೆ. ಈಗ ಜನಗಳು ಎಲ್ಲೋಗ್ಬೇಕು? ಈ ಥರ ರೈಟ್ ಮಾಡ್ಕೊಂಡು ಮೇಡಿಕಲ್ 2 ಸರ್ಕಾರಗಳು ಹಿಂಗೆ ಮಾಡ್ತಿದ್ದಾರೆ. ಜನಗಳು ಬರ್ತಾರೆ. ನಿಮಗೆ ಜನಗಳ ಸೇವೆ ಮಾಡ್ತಕ್ಕಂಥದ್ದು ಸರ್ಕಾರದ ಸೇವೆ, ಸರ್ಕಾರದ ಜವಾಬ್ದಾರಿ. ಸರ್ಕಾರನೇ ಈ ಥರ ಮಾಡಿದಾಗ ಬಡವರು ಬಸ್ಸುಗಳು ಎಲ್ಲೋಗ್ಬೇಕು? ಏನು ಮಾಡಬೇಕು?